ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜನ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವ ಸ್ಟೋರಿ. ಕಾರಣ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಯ್ತು. ಇವತ್ತು ಕೂಡ ಮಳೆ ಆಗುತ್ತಾ, ಹೆಂಗೆ ಅಲರ್ಟ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಇರೋರು ಮಳೆ ಬಂದಾಗ ದಯವಿಟ್ಟು ಮರದ ಕೆಳಗಡೆ ಮಾತ್ರ ನಿಲ್ಲಕ್ಕೆ ಹೋಗ್ಬೇಡಿ. ಮರದ ಕೆಳಗಡೆ ನಿಂತಾಗ ಏನೇನೆಲ್ಲ ಅನಾಹುತಗಳಾಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಮಳೆ ಬರ್ತಿದೆ ತಡಿ, ಮರದ ಕೆಳಗಡೆ ನಿಂತ್ರೆ ಆಗತ್ತೆ ಅಂತ ಅಂದ್ಕೊಂಡ್ರೆ ನಿಮ್ಮ ಕಥೆನೇ ಮುಗಿದು ಹೋಗುತ್ತೆ. ಏಕಾಏಕಿ ಮಳೆ ಹಿನ್ನೆಲೆ ಎಚ್ಚೆತ್ತಿದ್ದಾರೆ ಜಿಬಿಎ ಅಧಿಕಾರಿಗಳು. ಮಳೆ ವೇಳೆ ಮರಗಳು ರೆಂಬೆ ಕೊಂಬೆಗಳು ಬೀಳುವ ಸಾಧ್ಯತೆ ಇದೆ. ಮರಗಳು ಮೇಲೆ ಬಿದ್ದು ಪ್ರಾಣಕ್ಕೆ ಹಾನಿಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಬಿಎ ನಿರ್ಧಾರ ಕೈಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಕೇಂದ್ರ ಮತ್ತು ದಕ್ಷಿಣ ಪಾಲಿಕೆಯಿಂದ ಮನವಿ, ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸಗಳಾಗ್ತಾ ಇದೆ. ಬೆಂಗಳೂರಿಗರ ಎಚ್ಚರ, ಮರದ ಕೆಳಗಡೆ ನಿಲ್ಬೇಡಿ ಅಂತ. ಮಳೆ ಬರ್ತಾ ಇದೆ ಅಂತ ಸ್ವಲ್ಪ ಹೊತ್ತು ಮರದ ಕೆಳಗಡೆ ನಿಂತು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ನಿಲ್ಲಕ್ಕೆ ಹೋಗಬೇಡಿ ಅಂತ. ಜೋರು ಮಳೆ ಆಗುವಾಗ ಈ ಮರದ ರೆಂಬೆ ಕೊಂಬೆಗಳೆಲ್ಲ ಬೀಳೋ ಸಾಧ್ಯತೆ ಇರುತ್ತೆ. ಬಿದ್ದು ಎಷ್ಟೋ ವಾಹನಗಳ ಜಖಮ್ ಆಗಿದೆ, ಎಷ್ಟೋ ಜನರ ಪ್ರಾಣ ಹೋಗಿದೆ. ಹಲವಾರು ಉದಾಹರಣೆಗಳು ಸಿಲಿಕಾನ್ ಸಿಟಿಯಲ್ಲೇ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಈಗ ಆಕಸ್ಮಿಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಜಿಬಿಎ ಅಲರ್ಟ್ ಆಗಿ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಮುಂದಾಗ್ತಾ ಇದೆಯಂತೆ.